ವೀಕ್ಷಕರೇ ನಮಸ್ಕಾರ. ಪರಶುರಾಮ ಸೃಷ್ಟಿಯ ಈ ತುಳುನಾಡು ಕೇವಲ ಪ್ರಕೃತಿ ಸೌಂದರ್ಯದ ತಾಣವಷ್ಟೇ ಅಲ್ಲ, ಇದು ನಂಬಿಕೆ ಮತ್ತು ಸತ್ಯಗಳ ನೆಲ. ಇಲ್ಲಿನ ಕಲ್ಲಿನಲ್ಲೂ ದೇವರಿದ್ದಾನೆ, ಮಣ್ಣಿನಲ್ಲೂ ಅದೃಶ್ಯ ಚೈತನ್ಯವಿದೆ. ಕಾರಣ, ಸಾವಿರಾರು ವರ್ಷಗಳಿಂದ ಈ ಮಣ್ಣನ್ನು ಕಾಯ್ತಾ ಇರುವ ಅದೃಶ್ಯ ಶಕ್ತಿಗಳು, ಅದುವೇ ದೈವಗಳು. ಇತ್ತೀಚೆಗೆ ಜಗತ್ತಿನಾದ್ಯಂತ ಕಾಂತಾರ ಸಿನಿಮಾದ ಮೂಲಕ ದೈವಗಳ ಶಕ್ತಿ ಎಂಥದ್ದು ಎಂದು ಎಲ್ಲರಿಗೂ ತಿಳಿಯಿತು. ಆದರೆ ಸಿನಿಮಾ ಮೀರಿಸುವಂತಹ ನೈಜ ಘಟನೆಗಳು ಇಂದಿಗೂ ಇಲ್ಲಿ ನಡೆಯುತ್ತವೆ ಅಂದರೆ ನೀವು ನಂಬಲೇಬೇಕು. ಹೌದು, ಮಂಗಳೂರಿನ ದೈವಸ್ಥಾನವೊಂದರಲ್ಲಿ ಯಾರೂ ಇಲ್ಲದಿದ್ದರೂ ದೈವದ ಉಯ್ಯಾಲೆ ತಾನೇ ತಾನಾಗಿ ತೂಗಾಡುವ ಮೂಲಕ ನಾನಿದ್ದೇನೆ ಎಂದು ದೈವವೇ ಸಾರಿದೆ. ಈ ರೋಮಾಂಚಕ ಪವಾಡದ ಕಥೆ ಮತ್ತು ಇದರ ಹಿಂದಿರುವ ದೈವದ ಇತಿಹಾಸವನ್ನ ನಾವು ಎಳೆಯಾಗಿ ನೋಡೋಣ. ಈ ಘಟನೆ ನಡೆದದ್ದು ಮಂಗಳೂರಿನ ಕುಡುಂಬೂರು ನಡುಗಿರಿ ದೈವಸ್ಥಾನದಲ್ಲಿ. ಇಲ್ಲಿ ಪಿಲಿಚಂಡಿ ದೈವದ ನೇಮೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು. ಗಗ್ಗರದ ಸದ್ದು, ವಾದ್ಯಗಳ ಘೋಷದ ನಡುವೆ ದೈವದ ಆರಾಧನೆ ನಡೆಯುತ್ತಿರುವಾಗಲೇ ಒಂದು ವಿಸ್ಮಯವೂ ನಡೆಯಿತು. ದೈವಸ್ಥಾನದ ಮುಂಭಾಗದಲ್ಲೇ ಇರುವ ಹೊಳ್ಳರ ಚಾವಡಿಯಲ್ಲಿ ಒಂದು ಉಯ್ಯಾಲೆ ಇದೆ. ನೇಮೋತ್ಸವ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಆ ಉಯ್ಯಾಲೆ ತಾನೇ ತಾನಾಗಿ ಜೋರಾಗಿ ತೂಗಾಡಲು ಶುರು ಮಾಡಿತು. ಅಲ್ಲಿ ಗಾಳಿ ಇರಲಿಲ್ಲ, ಉಯ್ಯಾಲೆಯನ್ನ ತಳ್ಳಲು ಯಾರೂ ಇರಲಿಲ್ಲ. ಆದರೂ ಲಯಬದ್ಧವಾಗಿ ಆ ಉಯ್ಯಾಲೆ ತೂಗಿದ್ದು ನೋಡಿ ಭಕ್ತರು ಬೆಚ್ಚಿ ಬಿದ್ದರು, ಪರಮಾಶ್ಚರ್ಯಚಕಿತರಾದರು. ಕೇವಲ ಭ್ರಮೆ ಎಂದುಕೊಳ್ಳುವ ಹಾಗಿಲ್ಲ, ಯಾಕಂದ್ರೆ ಸ್ವತಃ ದೈವವೇ ದರ್ಶನದಲ್ಲಿ ಹೇಳಿತು, ಆ ಉಯ್ಯಾಲೆಯಲ್ಲಿ ಕುಳಿತು ತೂಗಾಡಿದ್ದು ನಾನೇ, ನನ್ನ ಇರುವಿಕೆಯನ್ನ ತೋರಿಸಲೆಂದೇ ಈ ಲೀಲೆ ಅಂತ ಅಭಯ ನೀಡಿತು ದೈವ. ಇದು ವಿಜ್ಞಾನಕ್ಕೆ ಸವಾಲಾಗಿರಬಹುದು, ಆದರೆ ನಂಬಿದ ಭಕ್ತರಿಗಿದು ಸಾಕ್ಷಾತ್ ದೈವದ ಕರುಣೆ. ಸ್ನೇಹಿತರೆ, ಈ ಪವಾಡದ ಹಿಂದೆ ಒಂದು ರೋಚಕ ಇತಿಹಾಸವಿದೆ. ಈ ದೈವಸ್ಥಾನವಿರುವ ಜಾಗ ಸುಮ್ಮನೆ ಸಿಕ್ಕಿದ್ದಲ್ಲ. ಸುಮಾರು 30 ವರ್ಷಗಳ ಹಿಂದೆ ಕೈಗಾರೀಕರಣದ ಹೆಸರಿನಲ್ಲಿ ಸರ್ಕಾರ ಈ ಭಾಗದ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡಿತ್ತು. ಊರಿಗೆ ಊರೇ ಖಾಲಿಯಾಯಿತು, ಜನರೆಲ್ಲ ಜಾಗ ಬಿಟ್ಟು ಹೋದರು. ಆದರೆ ಮನುಷ್ಯರು ಜಾಗ ಬಿಟ್ಟರೂ ಅಲ್ಲಿ ನೆಲೆಸಿದ್ದ ದೈವ ಮಾತ್ರ ಜಾಗ ಬಿಡಲಿಲ್ಲ. KIDB ಅವರು ಈ ಜಾಗವನ್ನು ವಶಪಡಿಸಿಕೊಂಡರೂ ಇಲ್ಲಿ ಯಾವುದೇ ಕಾರ್ಖಾನೆ ನಿರ್ಮಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಂತ್ರಗಳು ಕೆಟ್ಟು ನಿಲ್ತಾ ಇದ್ವು, ವಿಚಿತ್ರ ಅಡೆತಡೆಗಳು ಬರ್ತಾ ಇದ್ವು. ಕೊನೆಗೆ ಕೈಗಾರಿಕಾ ಉದ್ಯಮಿಗಳೇ ಭಯಗೊಂಡು ನಮಗೆ ಈ ದೈವದ ಜಾಗ ಬೇಡ ಅಂತ ಹಿಂದೇಟು ಹಾಕಿದ್ರು. ಇದು ದೈವದ ಮಣ್ಣು, ಇಲ್ಲಿ ಕಾಂಕ್ರೀಟ್ ಕಾಡು ಕಟ್ಟಲು ಸಾಧ್ಯವಿಲ್ಲ ಎಂದು ದೈವ ಅಂದೇ ಸಾಬೀತು ಮಾಡಿತ್ತು. ಕೊನೆಗೆ ಆ ಜಾಗವನ್ನ ಮತ್ತೆ ದೈವಸ್ಥಾನದ ಟ್ರಸ್ಟ್ಗೆ ಬಿಟ್ಟುಕೊಡಲಾಯಿತು. 2022ರಲ್ಲಿ ಜೀರ್ಣೋದ್ಧಾರಗೊಂಡು ಮತ್ತೆ ನೇಮೋತ್ಸವ ಆರಂಭವಾಯಿತು. ಅಂದರೆ ದೈವ ತನ್ನ ಜಾಗವನ್ನ ತಾನೇ ಹೋರಾಡಿ ಉಳಿಸಿಕೊಂಡಿದೆ. ಇಷ್ಟಕ್ಕೂ ಈ ಪಿಲಿಚಿಂಡಿ ಯಾರು? ತುಳುನಾಡಿನ ಐತಿಹ್ಯಗಳ ಪ್ರಕಾರ ಪಿಲಿಚಿಂಡಿ ಎಂಬುದು ಪಾರ್ವತಿ ದೇವಿಯ ಸ್ವರೂಪ ಅಥವಾ ವಾಹನವಾದ ಹುಲಿಯ ರೂಪ ಅಂತ ನಂಬಲಾಗುತ್ತೆ. ನೀವು ಇದನ್ನು ಕಾಂತಾರ ಚಿತ್ರದಲ್ಲೂ ಕೂಡ ನೋಡಿರ್ತೀರಿ. ಪಿಲಿ ಎಂದರೆ ತುಳುವಿನಲ್ಲಿ ಹುಲಿ. ದುಷ್ಟ ಸಂಹಾರಕ್ಕೆ ಮತ್ತು ಸತ್ಯದ ರಕ್ಷಣೆಗೆ ನಿಂತಿರುವ ಉಗ್ರ ದೈವವಿದು. ಪೌರಾಣಿಕವಾಗಿ ನೋಡಿದರೆ ದೈವಗಳು ಯಾವಾಗಲೂ ತಮಗೆ ಪ್ರಿಯವಾದ ಸ್ಥಳಗಳಲ್ಲಿ ತಮಗೆ ಆನಂದವಾದಾಗ ಇಂತಹ ಸೂಚನೆಗಳನ್ನು, ಪವಾಡಗಳನ್ನು ಮಾಡ್ತಾವೆ. ಉಯ್ಯಾಲೆ ತೂಗುವುದು ಎಂದರೆ ದೈವಕ್ಕೆ ಆ ಉತ್ಸವವನ್ನು ನೋಡಿ ಸಂತೋಷವಾಗಿದೆ ಎಂದರ್ಥ. 4 ವರ್ಷಗಳ ಹಿಂದೆ ಜಾರಂದಾಯ ದೈವದ ಗಗ್ಗರ ಇಡುವಾಗಲೂ ಕೂಡ ಇದೇ ರೀತಿ ಶಬ್ದ ಕೇಳಿಸುತ್ತಂತೆ. ದೈವಗಳು ಕೇವಲ ವಿಗ್ರಹಗಳಷ್ಟೇ ಅಲ್ಲ, ಅವು ಗಾಳಿಯ ರೂಪದಲ್ಲಿ ಸಂಚರಿಸ್ತಾವೆ ಅಂತದೇ ತುಳು ಆಚರಣೆ. ಅದಕ್ಕೆ ದೈವಾರಾಧನೆಯಲ್ಲಿ ದೈವನರ್ತಕರು ಓಲಾಡುವಾಗ ಅದರಲ್ಲಿ ದೈವ ಆವಾಹನೆಯಾಗುತ್ತೆ. ಇಲ್ಲಿ ನೇರವಾಗಿ ಉಯ್ಯಾಲೆಯೇ ತೂಗಿದೆ ಎಂದರೆ ದೈವದ ಶಕ್ತಿ ಎಷ್ಟು ಪ್ರಬಲವಾಗಿ ಜಾಗೃತವಾಗಿದೆ ಎಂಬುದನ್ನು ಯಾರಾದರೂ ಊಹೆ ಮಾಡಿಕೊಳ್ಳಬಹುದು. ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಎಲ್ಲವನ್ನೂ ವಿಜ್ಞಾನದ ಮೂಲಕವೇ ನೋಡುವ ಕಾಲದಲ್ಲಿ ಕುಡುಂಬೂರು ನಡುಗಿರಿ ದೈವಸ್ಥಾನದ ಈ ಘಟನೆ ಒಂದು ದೊಡ್ಡ ಪ್ರಶ್ನೆಯನ್ನ ಮತ್ತು ಅದಕ್ಕಿಂತ ದೊಡ್ಡ ಉತ್ತರವನ್ನೇ ನೀಡಿದೆ. ತರ್ಕಕ್ಕೆ ಸಿಗದ ಎಷ್ಟೋ ವಿಷಯಗಳು ಈ ಪ್ರಕೃತಿಯಲ್ಲಿದೆ. ನಂಬಿದವರಿಗೆ ಇದು ರಕ್ಷಣೆ, ನಂಬದವರಿಗೆ ಇದೊಂದು ಅಚ್ಚರಿ. ಆದರೆ ಒಂದು ಮಾತಂತೂ ಸತ್ಯ, ಈ ಮಣ್ಣಲ್ಲಿ ಧರ್ಮಕ್ಕೆ ಚ್ಯುತಿ ಬಂದಾಗ ದೈವಗಳು ತಮ್ಮ ಇರುವಿಕೆಯನ್ನ ಇಂತಹ ಪವಾಡಗಳ ಮೂಲಕ ಸಾರಿ ಸಾರಿ ಹೇಳ್ತಾವೆ. ಸತ್ಯ ಧರ್ಮ ನಡಲಾರ, ಅನ್ಯಾಯ ಧರ್ಮ ಮಗುಪ್ಪಾರ. ಅಂದರೆ ಸತ್ಯ ಧರ್ಮ ನಡೆಯಬೇಕು, ಅನ್ಯಾಯ ಅಧರ್ಮ ಅಳಿಯಬೇಕು ಎಂದು ದೈವವಾಕ್ಯದಂತೆ ಈ ಪವಾಡವು ಕೂಡ ಜನರಲ್ಲಿ ಭಕ್ತಿ ಮತ್ತು ಭಯವನ್ನು ಹೆಚ್ಚಿಸಿದೆ. ಸ್ನೇಹಿತರೆ, ಈ ಪವಾಡದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ತುಳುನಾಡಿನ ದೈವಗಳ ರಕ್ಷಣೆ ಎಲ್ಲರಿಗೂ ಇರಲಿ. ಇದೇ ರೀತಿಯ ರೋಚಕ ಹಾಗೂ ಭಕ್ತಿಪೂರ್ವಕ ಮಾಹಿತಿಗಾಗಿ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.